ಹಾಯ್ ಫ್ರೆಂಡ್ಸ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಚಿಕನ್ ಮೊಮೋಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಸಂಜೆ ಟೈಮ್ ಈವ್ನಿಂಗ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಮೊಮೋಸ್ ಮಾಡೋಕ್ಕೆ ಒಂದು ಬೌಲ್ ತಗೊಂಡು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ತೊಗೊಳ್ಳಿ. ನಾವು ಮೈದಾ ಹಿಟ್ಟು ತಿನ್ನಲ್ಲ, ಅದಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಮೈದಾ ಹಿಟ್ಟು ನೀವು ಮೈದಾ ಹಿಟ್ಟಲ್ಲೇ ಬೇಕಾದ್ರೆ ಮಾಡ್ಕೊಳ್ಳಿ. ನಾವು ಮೈದಾ ಹಿಟ್ಟಿದ್ದಲ್ಲ, ಅದಕ್ಕೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇದು ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮೊಮೋಸು. ಇವಾಗ ನೋಡಿರಿ, ಈ ಥರ ಚೆನ್ನಾಗಿ ಕಲಿಸ್ಬೇಕು ನೀಟಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ನೋಡಿ, ಈ ಥರ ಬಂದಿದೆ ನೋಡಿ, ಬೆಣ್ಣೆ ಥರ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಡೋಣ. ಈಗ ನಾನು 1/4 kg ಚಿಕನ್ ಸ್ಕಿನ್ಲೆಸ್ಸು ಮತ್ತು ಬೋನ್ಲೆಸ್ಸು ತೊಗೊಂಡಿದ್ದೀನಿ. 3 ಸಲ ತೊಳ್ಕೊಂಡು ಚೆನ್ನಾಗಿ, ಒಂದು ಡ್ರಾಪು ಕೂಡ ನೀರಿರಬಾರ್ದು, ಆ ಥರ ಕ್ಲೀನ್ ಮಾಡಿಕೊಂಡು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಹಾಕ್ಕೊಂಡು ಒಂದು 4 ಇಲ್ಲ 5 ಪಲ್ಸು ಸಾಕು, ಜಾಸ್ತಿ ರುಬ್ಬಾರ್ದು. ಒಂದು 5 ಪಲ್ಸ್ ಆದರೆ ಸಾಕು, ನೈಸ್ ಆಗುತ್ತೆ ನೋಡಿ. ಈ ಥರ ಈಗ ಪರ್ಫೆಕ್ಟಾಗಿ ನೈಸ್ ಆಗಿದೆ ಇದು ನೋಡಿ, ಇದೇ ಥರ ಇರಬೇಕು. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಒಂದು ಬೌಲಿಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಕ್ಲೀನಾಗೆಲ್ಲ ಜಾರದೆಲ್ಲ ಅಷ್ಟು. ಈಗ ಇದಕ್ಕೆ ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕೋತಾ ಇದ್ದೀನಿ ಚಿಕನ್ನಿಗೆ. ರುಬ್ಬಿರ್ತಕ್ಕ 1-2 ಹಸಿಮೆಣಸು, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದನ್ನು ಕೂಡ ತುರ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಶುಂಠಿ, ಅದನ್ನು ಕೂಡ ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಕೊತ್ತಂಬರಿ ಸೊಪ್ಪು. ಆಮೇಲೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಪೆಪ್ಪರ್ ಪೌಡ್ರು ಸ್ವಲ್ಪ, ಆಮೇಲೆ ಚಾಟ್ ಮಸಾಲ ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಪೂರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ನೀಟಾಗಿ ಇದೇ ಥರ ಮಾಡಿ ಫ್ರೆಂಡ್ಸ್. ಆಚೆ ಹೋಗಿ ತಿನ್ನೋ ಬದಲು ಮನೇಲೇ ತಿನ್ಕೋಬೋದು. ಮಕ್ಕಳು ಕೂಡ ತಿಂತಾರೆ, ದೊಡ್ಡವರು ತಿನ್ಬೋದು, ಚಿಕ್ಕವರು ಎಲ್ಲರೂ ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಕಲಸಿದ್ದು ಆಯಿತು. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ 1-2-3 ಗ್ಲಾಸ್ ನೀರು ಹಾಕ್ಬಿಟ್ಟು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡು ನೀರು ಕಾಯ್ತಾ ಇರುತ್ತೆ. ಇವಾಗ ನಾನು ನೋಡಿ, ಇದೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ. ಈಗ ನಾನು ಚಿಕ್ಕದಾಗಿ ಉಂಡೆ ಮಾಡ್ಕೊತೀನಿ. ಯಾಕಂತಂದರೆ ಬೇಗ ಉಂಡೆ ಮಾಡ್ಕೊಂಡ್ರೆ ಎಲೆ ಒಸ್ಕೋಬೋದು. ಅದಕ್ಕೋಸ್ಕರ ಇದು ಪೂರ ಏನು ಕಲಸಿರೋದಿದೆ ಇದನ್ನೆಲ್ಲ ಉಂಡೆ ಮಾಡ್ಕೊತೀನಿ. ಈ ಥರ ಉಂಡೆ ಮಾಡ್ಕೊಂಡು ಎಲೆ ಒಸ್ಕೊತಾ ಇದ್ದೀನಿ. ಈ ಉಂಡೆ ಏನು ಮಾಡ್ಕೊಂಡಿದ್ದೀನಿ ಅದಷ್ಟು ಕೂಡ ನಾನು ಎಲೆ ಒಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೋತೀನಿ. ಒಂದೊಂದು ಹಾಗೆ ಎಲ್ಲ ನೀಟಾಗಿ ಬೇಗ ಆಗುತ್ತೆ ಈ ಥರ ಆದರೆ. ಆಚೆ ಹೋಗಿ ತಿನ್ನೋ ಬದಲು ಉಂಡೆ ಮಾಡಿಕೊಂಡಿದ್ದೆಲ್ಲ ಅದು ಪೂರ ಎಲೆ ಒಸ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೋತೀನಿ. ಎಲ್ಲ ಪ್ರತಿಯೊಂದು ಇದೇ ಥರ ಎಲೆನೇ ಒಸ್ಕೊಂಡು, ತೀರ ದಪ್ಪನೂ ಬೇಡ, ತೀರ ತೆಳ್ಳೂ ಬೇಡ, ಪ್ರತಿಯೊಂದು ಎಲೆನೂ ಈ ಥರ ನೋಡಿರಿ ಉಜ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ. ಬೇಗ ಮಾಡ್ಕೋಬೋದು ಅಂತ. ಈಗ ನಾನು ಪ್ಲೇಟ್ ಮೇಲೆ ಈ ಥರ ಉಂಡೆ ಕಟ್ಕೊಂಡಿದ್ದೀನಿ. ನೀವು ಉಂಡೆ ಕಟ್ಕೋಬೋದು, ಇಲ್ಲ ಹಾಗೆ ಇಡ್ಬೋದು, ಹೆಂಗಾರು ನಮ್ಮ ಇಷ್ಟ ಬಂದ ಮಾಡ್ಕೋಬೋದು. ನಾನು ಉಂಡೆ ಇಟ್ಕೊಂಡು ಥರ ನೋಡಿ ಇದೇ ಥರ ಮಾಡಬೇಕು ನೋಡಿ. ಈ ಥರ ಸ್ಟಫಿಂಗು ನೋಡಿ. ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆ ಥರ ಮಾಡ್ಕೋಬೋದು. ಮೋದಕ ಟೈಪ್ ಮಾಡ್ಕೋಬೋದು, ಎಷ್ಟು ಚೆನ್ನಾಗಿದೆ. ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಮಾಡ್ಕೊಳ್ಳಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನ್ ವೆಜ್ಜು ಮೊಮೋಸ್ ನೋಡಿ, ಇನ್ನೊಂದು ಅದೇ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಕರ್ಜಿಕಾಯಿ ಮಾಡ್ತೀವಿ, ಅದು ಸ್ಟಫಿಂಗು ಅದರಲ್ಲೂ ಮಾಡ್ಕೋಬೋದು. ಇವಾಗ ನಾನು ಜರಡಿ ಥರ ಪಾತ್ರೆ ತೊಗೊಂಡು ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಕೋತಾ ಇದ್ದೀನಿ ಚೆನ್ನಾಗಿ. ಆಮೇಲೆ ಈ ಮೊಮೋಸ್ಗಳನ್ನೆಲ್ಲ ಒಂದೊಂದಾಗಿ ಈ ಥರ ಇಟ್ಕೋತಾ ಇದ್ದೀನಿ. ಪ್ರತಿಯೊಂದು ಎಲ್ಲ ಇಟ್ಟಾದಮೇಲೆ ಅದಕ್ಕೂ ಕೂಡ ಚೆನ್ನಾಗಿ ಎಣ್ಣೆ ಸವರಬೇಕು ನೀಟಾಗಿ. ಎಲ್ಲ ಪ್ರತಿಯೊಂದಕ್ಕೂ ಚೆನ್ನಾಗಿ ಎಣ್ಣೆ ಸವರಬೇಕು ನೀಟಾಗಿ. ನಾನು ಪ್ರತಿಯೊಂದಕ್ಕೂ ನೋಡಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಆಯಿತು.
ಇವಾಗ ನಾನು ನೀರು ಕಾಯಕ್ಕೆ ಇಟ್ಟಿದ್ದೆನಲ್ಲ ಆ ಪಾತ್ರೆ ಮೇಲೆ ಇಡ್ತೀನಿ. ಇಡ್ಲಿ ಪಾತ್ರೆಯಲ್ಲೂ ಬೇಕಾದ್ರೆ ಬೇಯಿಸ್ಕೋಬೋದು. ಈಗ ಇಟ್ಟಿದ್ದಾಯಿತು, ಅದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು 15-20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಬೆಂದಿದ್ದಾಯಿತು ನೋಡಿಲ್ಲ, ಪ್ರತಿಯೊಂದು ಬೆಂದ್ಕೊಂಡಿದೆ. ಎಷ್ಟು ಚೆನ್ನಾಗಿ ಇದೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಮೆಂಟಲ್ಲಿ ಹೆಸರು ಮಾತ್ರ ಮರಿಬೇಡಿ. ನಾನು ಕೆಂಪು ಚಟ್ನಿ ಜೊತೆಲಿ ಸರ್ವ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ, ಮಾಡ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ ವೆಜ್ ಮೊಮೋಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.